ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರ ಮಹತ್ವದ ಒಂದು ಬೇಡಿಕೆ ಈಗ ಸರ್ಕಾರದಿಂದ ತಿರಸ್ಕೃತಗೊಂಡಿದೆ. ಒಂದು ಮನವಿಯನ್ನು ಮಾಡಿತು ಸ್ನೇಹಿತರೆ. ಸಾಲ ಆಗಿರ್ಬೋದು ಅಥವಾ KJID ಪಾವತಿ ಆಗಿರ್ಬೋದು, ಸರ್ಕಾರಿ ನೌಕರರು ಮರುಪಾವತಿ ಮಾಡುವಲ್ಲಿ ವಿಳಂಬ ಆದರೆ ಅದಕ್ಕೆ ಬಡ್ಡಿಯನ್ನು ವಿಧಿಸ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಬಡ್ಡಿ ಪಾವತಿಯನ್ನು ವಿನಾಯಿತಿಯನ್ನು ನೀಡಬೇಕು ಅಂತ ಈಗ ಒಂದು ಮನವಿಯನ್ನು ಮಾಡಿಕೊಂಡಾಗಿತ್ತು ಸರ್ಕಾರಿ ನೌಕರರ ಸಂಘದ ವತಿಯಿಂದ. ಸರ್ಕಾರ ಇದಕ್ಕೆ ಖಡಾಖಂಡಿತವಾಗಿ ವಿನಾಯಿತಿಯನ್ನು ನೀಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳು ಸರ್ಕಾರಿ ಸಂಬಳ ಪ್ರತಿ ತಿಂಗಳು ಕರೆಕ್ಟಾಗಿ ಬಂದರೆ ಅವರು ಯಾವುದೇ KJID ಕಂತಾಗಿರ್ಬೋದು ಅಥವಾ ಸಾಲದ ಮರುಪಾವತಿ ಆಗಿರ್ಬೋದು ಕರೆಕ್ಟಾಗಿ ಕಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸಂಬಳ ಡಿಲೇ ಆದಂಥ ಕಾರಣದಲ್ಲಿ ಮಾತ್ರ ಈ KJID ಆಗಿರ್ಬೋದು ಅಥವಾ ಸಾಲದ ಕಂತಾಗಿರ್ಬೋದು ವಿಳಂಬ ಆಗ್ತಕ್ಕಂಥದ್ದು. ಸೊ ಇದನ್ನು ಅರ್ಥ ಮಾಡ್ಕೊಳ್ದೇ ಸರ್ಕಾರ ಈಗ ಆ ಬಡ್ಡಿ ವಿಚಾರದಲ್ಲಿ ವಿನಾಯಿತಿಯನ್ನು ನೀಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿರ್ತಕ್ಕಂಥದ್ದು ಒಂದು ವಿಷಾದನೀಯ ವಿಚಾರ ಅಂತಲೇ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಇಲಾಖೆ ಏನು ಹೇಳುತ್ತೆ ಮತ್ತು ನೌಕರರು ಏನು ಹೇಳ್ತಾರೆ ಹಾಗೂ ನೌಕರರ ಸಂಘದ ಅಧ್ಯಕ್ಷರು ಏನಂತ ಹೇಳ್ತಾರೆ ಅಂತ ಈಗ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸರ್ಕಾರಿ ನೌಕರರ ಮನವಿ ಈಗ ತಿರಸ್ಕೃತಗೊಂಡಿರ್ತಕ್ಕಂಥದ್ದು ನೋಡಿ. ವರ್ಗಾವಣೆ, ಬಿಡುಗಡೆ, HRMS ಸಮಸ್ಯೆ, ತಾಂತ್ರಿಕ ದೋಷಗಳ ಕಾರಣಗಳಿಂದಾಗಿ 2-3 ತಿಂಗಳು ವೇತನ ಬಿಡುಗಡೆ ವಿಳಂಬವಾಗುತ್ತಿರುವುದರಿಂದ ವಿಮಾ ಪಾಲಿಸಿ ಸಾಲ ಮರುಪಾವತಿ ವಿಳಂಬಕ್ಕೆ ವಿಧಿಸುತ್ತಿರುವ ಬಡ್ಡಿಯನ್ನು ಕೈ ಬಿಡಬೇಕೆಂಬ ನೌಕರರ ಮನವಿಯನ್ನು ಸರ್ಕಾರ ತಿರಸ್ಕರಿಸಿದೆ. ತನ್ನದಲ್ಲದ ತಪ್ಪಿಗೆ ನೌಕರರು ತೊಂದರೆ ಅನುಭವಿಸುತ್ತಿದ್ದು ವಿಮಾ ಇಲಾಖೆ ನಿಯಮಗಳಿಗೆ ತಿದ್ದುಪಡಿ ತಂದು ಬಡ್ಡಿ ಪಾವತಿಯಿಂದ ವಿನಾಯಿತಿ ಕೊಡಬೇಕು ಎಂದು ನೌಕರರು ಪಟ್ಟು ಹಿಡಿದಿದ್ದಾರೆ. ರಾಜ್ಯದಲ್ಲಿ ಅಂದಾಜು 2.93 ಲಕ್ಷ ಸರ್ಕಾರಿ ನೌಕರರಿದ್ದಾರೆ. ನೌಕರರು ಹೇಳುವ ಪ್ರಕಾರ ಬಹುತೇಕ ಇಲಾಖೆಗಳಲ್ಲಿ ಸರಿಯಾದ ಸಮಯಕ್ಕೆ ವೇತನ ಬರುವುದಿಲ್ಲ. ವೇತನಾನುದಾನ ಬಿಡುಗಡೆ ಸೇರಿ ಬೇರೆ ಬೇರೆ ಕಾರಣಗಳಿಂದಾಗಿ 2-3 ತಿಂಗಳ ನಂತರವೇ ವೇತನ ಬರ್ತಾ ಇದೆ. ಸಾಮಾನ್ಯವಾಗಿ ನೌಕರರು ವಿಮಾ ಪಾಲಿಸಿ ಮಾಡಿಸಿದ್ದಾರೆ. ಬಹುತೇಕ ಸಿಬ್ಬಂದಿ ಸಾಲ ಪಡೆದಿದ್ದಾರೆ. ವೇತನ ಬರದೆ KJID ಪಾಲಿಸಿ ಮೊತ್ತ, ಸಾಲದ ಮರುಪಾವತಿ ಹಾಗೂ ಬಡ್ಡಿ ಪಾವತಿ ಮಾಡಲಾಗ್ತಾ ಇಲ್ಲ. ಪಾವತಿ ವಿಳಂಬಕ್ಕೆ ವಿಧಿಸುತ್ತಿರುವ ಬಡ್ಡಿಯನ್ನು ಕೈ ಬಿಡಬೇಕು ಎಂದು ನೌಕರರ ಸಂಘ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಪ್ರಸ್ತಾವವನ್ನು ತಿರಸ್ಕರಿಸಿರುವ ಆರ್ಥಿಕ ಇಲಾಖೆ KJID ಆನ್ಲೈನ್ ತಂತ್ರಾಂಶದಲ್ಲಿ ಪ್ರತಿಯೊಬ್ಬ ವಿಮಾದಾರರಿಗೂ ಅವರು ಪಾವತಿಸಿರುವ ವಿಮಾ ಕಂತು, ಸಾಲದ ಕಂತು, ಬಡ್ಡಿ ಇತ್ಯಾದಿಗಳ ಬಗ್ಗೆ ಅವರವರ ಲಾಗಿನ್ನಲ್ಲಿಯೇ ಮಾಹಿತಿ ನೀಡಲಾಗ್ತಾ ಇದೆ. ಯಾವುದೇ ಬಾಕಿ ಇದ್ದಲ್ಲಿ ಅದನ್ನು ವಿಮಾದಾರರೇ ಸ್ವತಃ ಪರಿಶೀಲಿಸಬಹುದಾಗಿರುತ್ತದೆ. ವಿಮಾ ಕಂತು ಮತ್ತು ಸಾಲದ ಕಂತುಗಳ ಕಟಾವಣೆ ಮಾಹಿತಿಯನ್ನು ವಿಮಾದಾರರಿಗೆ SMS ಮೂಲಕ ಮೊಬೈಲ್ಗೆ ಕಳುಹಿಸಲಾಗ್ತಾ ಇದೆ. ಅಲ್ಲದೆ ಸಾಲದ ಬಾಕಿ ಕಂತು ಕಟಾವಣೆಯಾಗದಿದ್ದಲ್ಲಿ ಸಂಬಂಧಪಟ್ಟ ವಿಮಾದಾರರಿಗೆ SMS ಮೂಲಕ ಮಾಹಿತಿ ನೀಡುವ ವ್ಯವಸ್ಥೆ ಜಾರಿಗೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಹೀಗಾಗಿ ವಿಮಾದಾರರಿಗೆ ನಿಗದಿತ ಅವಧಿಯೊಳಗೆ ಮಾಹಿತಿ ತಲುಪಿದಲ್ಲಿ ಅಂತಹ ವಿಮಾದಾರರು ಇತರ ವಿಧಾನಗಳಿಂದ ಕಂತುಗಳನ್ನು ಪಾವತಿಸಬಹುದು. ಆಗ ವಿಳಂಬ ಪಾವತಿಗೆ ಬಡ್ಡಿ ಹೊರೆ ಇರುವುದಿಲ್ಲ ಎಂದು ಆರ್ಥಿಕ ಇಲಾಖೆ ಹೇಳಿದೆ. ಸೊ ಇವರು ಹೇಳೋ ಪ್ರಕಾರ ನೋಡಿ ಸ್ನೇಹಿತರೆ, ಆ ತಿಂಗಳ ಸಂಬಳ ನಿಧಾನ ಆದರೂ ಪರವಾಗಿಲ್ಲ, ತಡವಾದರೂ ಪರವಾಗಿಲ್ಲ, ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿ ನೀವು ಕಂತನ್ನು ಪಾವತಿ ಮಾಡ್ಕೋಬೇಕು. ಯಾಕಂದರೆ ನಾವು ಮುಂಚಿತವಾಗಿ ಅವ್ರಿಗೆ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಸಮಜಾಯಿಷಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ. ಇಲಾಖೆ ಏನು ಹೇಳ್ತಾ ಇದೆ ಅಂತಂದರೆ ನೋಡಿ, KJID ನಿಯಮಗಳ ಅನ್ವಯ ವಿಳಂಬ ಪಾವತಿಗೆ ಬಡ್ಡಿ ವಿನಾಯಿತಿ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ವೇತನ ವಿಳಂಬದ ಬಗ್ಗೆ ಮೊಬೈಲ್ ಸಂದೇಶ ಕಳಿಸುವ ವ್ಯವಸ್ಥೆ ಜಾರಿಗೆ ತರಲಾಗ್ತಾ ಇದೆ. ಆಗ ಬೇರೆ ವಿಧಾನಗಳಿಂದ ನೋಡಿ ಕಂತನ್ನು ಪಾವತಿಸಬಹುದು ಸರ್ಕಾರಿ ನೌಕರರು ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ನೌಕರರೇ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ನಾವು ಅದಕ್ಕೆ ಬಡ್ಡಿಯನ್ನು ವಿಧಿಸ್ತಾ ಇರೋದಕ್ಕಾಗೋದಿಲ್ಲ ಅಂತ ಅವರು ಖಂಡಿತವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ನೌಕರರು ಹೇಳೋದು ಏನಪ್ಪ ಅಂದರೆ, ಕೆಲ ಇಲಾಖೆಗಳ ನೌಕರರಿಗೆ ತಿಂಗಳ ಕೊನೆ ದಿನ ಇಲ್ಲವೇ ಮುಂದಿನ ತಿಂಗಳ ಮೊದಲ ದಿನ ಸಂಬಳ ಆಗ್ತಾ ಇದೆ. ವರ್ಗಾವಣೆಯಾದವರಿಗೆ ವೇಟಿಂಗ್ ಪೀರಿಯಡ್ನಲ್ಲಿರುವ ಅಧಿಕಾರಿ ಸಿಬ್ಬಂದಿಗೆ 3-4 ತಿಂಗಳಾದರೂ ವೇತನ ಸಿಗಲ್ಲ. ಅಮಾನತುಗೊಂಡ ಅಧಿಕಾರಿ ಸಿಬ್ಬಂದಿಗೆ ಸಸ್ಪೆಂಡ್ ತೆರವಾಗುವವರೆಗೂ ಸಂಬಳ ಬಿಡುಗಡೆಯಾಗಲ್ಲ. ಸೊ ಇಂತಹ ಸಂದರ್ಭಗಳಲ್ಲಿ ತಡ ಆಗೇ ಆಗುತ್ತೆ.
ಹಾಗೆ ನೋಡಿ, ಈ ವಿಳಂಬಕ್ಕೆ ಗ್ರ್ಯಾಂಟ್ ಕೊರತೆ ಕಾರಣ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಧಿಕಾರಿ ಮತ್ತು ಸಿಬ್ಬಂದಿ ಸಂಬಳ ನೇರವಾಗಿ KJIDಗೆ ಸಂದಾಯವಾಗದೆ ಆಯಾ ಜಿಲ್ಲಾ ಖಜಾನೆಗೆ ಜಮೆಯಾಗ್ತಾ ಇದೆ. ಅಲ್ಲಿಂದ ನೌಕರನ ವಿಮಾ ಕಂತು ಮತ್ತು ವಿಮೆಯ ಮೇಲೆ ಸಾಲವಿದ್ದರೆ ಸಾಲದ ಕಂತಿನ ಹಣವು ಜಿಲ್ಲಾ ಖಜಾನೆಯ ಕಚೇರಿಯಿಂದ KJID ಕಚೇರಿಯ ಖಾತೆಗೆ ಜಮೆಯಾಗುತ್ತೆ. ತಿಂಗಳ ಕೊನೆಯ ದಿನದೊಳಗೆ ಎಲ್ಲ ನೌಕರರಿಗೂ ಸಂಬಳ ಅವರವರ ಖಾತೆಗೆ ಸಂದಾಯವಾಗುವ ರೀತಿಯಲ್ಲಿ ಎಲ್ಲ DDOಗಳು ಎಚ್ಚರ ವಹಿಸಬೇಕೆಂದು ಆರ್ಥಿಕ ಇಲಾಖೆ ಆದೇಶಿಸಿದ್ದರೂ ಅನುದಾನದ ಕೊರತೆಯಿಂದಾಗಿ ಸಂಬಳ ವಿಳಂಬ ಆಗ್ತಾ ಇದೆ. ಸೊ ಸರ್ಕಾರದಲ್ಲಿ ಅನುದಾನದ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಎಲ್ಲರಿಗೂ ಗೊತ್ತು ಅದು. ಸೊ ಆ ಕಾರಣಕ್ಕಾಗಿ ಕೂಡ ಸಂಬಳ ತಡವಾಗಿ ಬರ್ತಾ ಇರತಕ್ಕಂಥದ್ದು. ನೋಡಿ, ಇದಕ್ಕೆ ನೌಕರರ ಸಂಘದ ಅಧ್ಯಕ್ಷರಾದಂತಹ CS ಷಡಾಕ್ಷರಿ ಅವರು ಏನು ಹೇಳಿದಾರಪ್ಪ ಅಂತಂದರೆ, ತನ್ನದಲ್ಲದ ತಪ್ಪಿಗೆ ಸರ್ಕಾರಿ ನೌಕರ ಬಡ್ಡಿ ಕಟ್ಟುವಂತಾಗಬಾರದು. ವೇತನ ವಿಳಂಬಕ್ಕೆ ಸರ್ಕಾರವೇ ಜವಾಬ್ದಾರಿ. KJID ನಿಯಮಾವಳಿಗಳಿಗೆ ತಿದ್ದುಪಡಿ ತರಲು ಪ್ರಸ್ತಾವನೆ ಸಲ್ಲಿಸಿದ್ದು ಆರ್ಥಿಕ ಇಲಾಖೆ ಪರಿಶೀಲಿಸಿ ಜಾರಿಗೆ ತರಬೇಕು. ನಿಯಮಗಳಿಗೆ ತಿದ್ದುಪಡಿ ತರುವ ನಿಟ್ಟಿನಲ್ಲಿ ಹೋರಾಟ ಮುಂದುವರಿಯುತ್ತೆ ಅಂತ ಇಲ್ಲಿ ಷಡಾಕ್ಷರಿ ಅವರು ಹೇಳಿರ್ತಕ್ಕಂಥದ್ದು. ಹಾಗೆ ಒಬ್ಬ ನೌಕರರು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು ಇದು ಒಪ್ಪಬೇಕಂತ ಮಾತು. ಸ್ನೇಹಿತರೆ ನೋಡಿ, ಗಮನ ಇಟ್ಟು ನೋಡಿ, ವಿಳಂಬವಾಗಿ ಪಾವತಿಯಾಗುವ ಸಾಲ ವಿಮಾ ಕಂತಿಗೆ ಬಡ್ಡಿ ಹಾಕುವುದಾದರೆ ಸಂಬಳ ವಿಳಂಬವಾಗಿ ಸಂದಾಯ ಮಾಡಿದರೆ ಅದಕ್ಕೂ ಬಡ್ಡಿ ಸೇರಿಸಿ ಕೊಡಲಿ. KJID ವೈಯಕ್ತಿಕ ಸಾಲದ ಮೇಲೆ 9% ಬಡ್ಡಿ ಇದೆ. ಕಂತು ವಿಳಂಬವಾದರೆ 7% ಬಡ್ಡಿ ಹಾಕಲಾಗುತ್ತದೆ. ಇದು ಯಾವ ನ್ಯಾಯ ಅಂತ ಈಗ ಒಬ್ಬ ಸರ್ಕಾರಿ ನೌಕರ ಕೇಳಿರ್ತಕ್ಕಂಥದ್ದು. ಇದು ಒಪ್ಪುವಂಥ ಮಾತು ಅಲ್ವಾ? ಯಾಕಂದರೆ ಇವರು ವಿಳಂಬವಾಗಿ ಕಟ್ಟಿದ್ರೆ ನೋಡಿ 9% ಮತ್ತು 7% ಬಡ್ಡಿಯನ್ನು ಕಟ್ಟಬೇಕಾಗತ್ತೆ ಸೇರಿಸಿ. ಸಂಬಳ ವಿಳಂಬವಾಗಿ ಬಂದರೆ ಸರ್ಕಾರ ಕೂಡ ಅದಕ್ಕೆ ಬಡ್ಡಿಯನ್ನು ಸೇರಿಸಿ ಹಾಕಲಿ ಅಂತ ಕೇಳಿರ್ತಕ್ಕಂಥದ್ದು ಒಪ್ಪುವಂಥ ಮಾತು ಸ್ನೇಹಿತರೆ. ಸೊ ಆದರೆ ಇಷ್ಟಕ್ಕೆ ಹೋರಾಟ ನಿಲ್ಲೋದಿಲ್ಲ. ಆರ್ಥಿಕ ಇಲಾಖೆ ಈ ಮನವಿಯನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದೆ ಹೋರಾಟವನ್ನು ಮಾಡಲಾಗತ್ತೆ ಅಂತ ಇಲ್ಲಿ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಸೊ ಮುಂದೆ ಏನಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.